ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಗೋ ಮಧುಸೂದನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮುಸ್ಲಿಮರ ಓಲೈಕೆಗಾಗಿ ವೇಷ ಭಾಷೆಯನ್ನ ಬದಲಿಸ್ಕೊಳ್ತಾ ಇದ್ದಾರೆ, ಏನ್ ಹೇಳ್ತೀರಿ ಸುಮಲತಾ ಅವ್ರ ಬಗ್ಗೆ? इसमें कोई गुनाह नहीं है, इसमें कोई तकलीफ भी नहीं है, उसमें कोई गलती भी नहीं है। अगर किसी को खुश होता है उनको अपनी भाषा में अगर हम बोले तो बोलना चाहिए, उसमें क्या बात है? ಸರಿ ಅಲ್ವಾ ಮೇಡಮ್? ಅಂದ್ರೆ ಕನ್ನಡದಲ್ಲಿ ಹೇಳಿ ಸರ್, ಇದು ಜನಕ್ಕೆ ಅರ್ಥ ಆಗುತ್ತೆ ಅಂತ. ನಾನು ಹೇಳಿದ್ದೆಷ್ಟೇನೆ, ಯಾರಿಗಾದ್ರೂ ಅವರು ಮಾತನಾಡುವಂತ ಭಾಷೆಯಲ್ಲಿ ನಾವು ಮಾತನಾಡಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ನಮ್ಮ ಮಾತೃಭಾಷೆ ಕನ್ನಡ ಅಲ್ಲ ಸರ್, ಕನ್ನಡದಲ್ಲಿ ಮಾತಾಡ್ತಿದ್ರೆ ಸಂತೋಷ ಆಗುತ್ತೆ. ಅವರ ಮಾತೃಭಾಷೆ ಉರ್ದು ಇದೆ. ಟಿಪ್ಪು ಸುಲ್ತಾನ್ ಸಮಾಧಿಗೆ ಹೋಗಿ ನಮಿಸಿದ್ದಾರೆ, ಅಲ್ಲಿ ಮತಯಾಚನೆ ಮಾಡ್ಕೊಂಡು ಬಂದಿದ್ದಾರೆ, ಇದೆಲ್ಲ ಸರಿನಾ ಅಂತ? ಯಾಕಂದ್ರೆ ಬಿಜೆಪಿ ಅಪರಾಧ ಅನ್ನುವಂಥದ್ದು ಏನಿದೆ ಅಂತ ನಾನು ಹೇಳ್ತಾ ಇರೋದು. ಅಲ್ಲ ಸರ್, ಟಿಪ್ಪು ಆಗದೇ ಇಲ್ವಲ್ಲ ಮೇಡಮ್? ನಮ್ ನೋಟ್ ನಲ್ಲಿ ಕೇಳಿ, ನಮ್ ನೋಟ್ ನಲ್ಲಿ 14 ಭಾಷೆಗಳಿದ್ದಾವೆ. ಅಲ್ಲ ಸರ್, ನರ ರಾಕ್ಷಸ ನರ ಭಕ್ಷಕ ಅಂತೆಲ್ಲ ಮಾತನಾಡ್ತೀರಿ. ಈಗ ನೀವು ಬೆಂಬಲಿಸಿರುವಂತಹ ಅಭ್ಯರ್ಥಿನೇ ಅಲ್ಲಿಗೆ ಹೋಗಿ ಬಂದಿದ್ದಾರೆ, ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಜನ ಮತಯಾಚನೆ. ನಾವು ಯಾರನ್ನ ನರ ರಾಕ್ಷಸ ಅಂತಂದಿದೀವಿ ಸರ್? ಬಿಜೆಪಿ ಅವರ 1000 ಬಾರಿ ಹೇಳಿದಾರೆ ಸರ್, ಟಿಪ್ಪು ಜಯಂತಿ ಆಚರಣೆ ಮಾಡ್ಬೇಕಾದ್ರೆ ಅದನ್ನ ವಿರೋಧ ಮಾಡ್ಕೊಂಡು. ಸರಿ, ಟಿಪ್ಪು ಜಯಂತಿ ಬಗ್ಗೆ ಸರಿ, ಆದ್ರೆ ಉರ್ದು ಬಗ್ಗೆ ನಮ್ದೆಲ್ಲಿದೆ? ಉರ್ದು ಬಗ್ಗೆ ಕೇಳ್ತಿಲ್ಲ ಸರ್, ಟಿಪ್ಪು ಬಗ್ಗೆ ಹೇಳ್ತಾ ಇರೋದು. ಟಿಪ್ಪು ಸಮಾಧಿಗೆ ಹೋಗಿ ಬಂದಿದ್ದಾರಲ್ಲ ಸುಮಲತಾ ಅವರು, ಅದಕ್ಕಾಗಿ. ಅವರು ಇಂಡಿಪೆಂಡೆಂಟ್ ಬಿಜೆಪಿ ಅಭ್ಯರ್ಥಿ ಅಲ್ಲ. ಅವರು ಟಿಪ್ಪು ಸುಲ್ತಾನ್ ಸಮಾಧಿಗೆ ಹೋಗಿ ಬರ್ತಾರೆ, ಹೋಗಿ ಬರ್ಲಿ. ಮೋದಿ ಅವರೇ ಬಹಿರಂಗವಾಗಿ ಬೆಂಬಲ ಕೊಟ್ಟು ಹೋದ್ಮೇಲೆ ಈ ರೀತಿ ಹೋಗ್ಬೋದು. ನೆನ್ಪಿಟ್ಕೊಳ್ಳಿ, ನಾವು ಬೆಂಬಲ ಕೊಟ್ಟಿದ್ದೇವೆ ವಿನಃ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲ. ಹಾಗಾದ್ರೆ ನಿಮ್ಮ ಬಿಜೆಪಿಗೆ ಬೀಳುವಂತಹ ಎಲ್ಲಾ ವೋಟ್ಗಳನ್ನ ಸುಮಲತಾ ಅವ್ರು ಕೊಟ್ಟಿದ್ದೀರಿ ಅಂತ ಅಂದ್ಮೇಲೆ ಇದನ್ನ ಕೇಳೋ ಅಧಿಕಾರ ಹಕ್ಕಿರುತ್ತಲ್ವಾ ಸರ್? ಇಲ್ಲ ಮೇಡಮ್, ನಮ್ಮ ಬೆಂಬಲ ಕೊಟ್ಟಿದ್ದೀವಿ ಅಷ್ಟೇನೆ. ನಮ್ಮ ಕೂಡ ಇದ್ದಾರೆ, ಮೋದಿ ಬೆಂಬಲಿತ ಅಭ್ಯರ್ಥಿ ಮಾಡ್ಕೋಬೇಕಾದ ಮೇಡಮ್. ಅವರ ಮೇಲೆ ನಮ್ಮ ಯಾವ ಅಧಿಕಾರವೂ ಇಲ್ಲ. ಅವರು ಗೆಲ್ಲಬೇಕು ನಮ್ಮ ಬೆಂಬಲವನ್ನ ನಾವು ಕೊಟ್ಟಿದ್ದೀವಿ. ಅವರೊಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಹಾಗಾದ್ರೆ ಟಿಪ್ಪು ವಿರೋಧಿ ಅಲ್ಲ ನೀವು? ಅಲ್ಲಿ ಟಿಪ್ಪು ವಿಷಯ ಬಿಜೆಪಿ ಸಂಬಂಧಪಟ್ಟಿದ್ದು, ಟಿಪ್ಪು ವಿಷಯ ಸುಮಲತಾ ಅವರಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಅದು ಹಾಗಾದ್ರೆ ಇದೆಲ್ಲ ನಾಟಕನಾ ಅಂತ? ನಾಟಕ ಅವ್ರಿಗೇನ್ ಬೇಕು ಹಂಗ ಅವ್ರಂಗ್ ನಡ್ಕೋತಾರ. ಅದರಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇದ್ರೆ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಹಾಗಾದ್ರೆ ನಿಮ್ ಬೆಂಬಲ ವಾಪಸ್ ಪಡ್ಕೊಳ್ಬಿಡ್ತೀರಾ ಹಾಗಾದ್ರೆ? ಮೇಡಮ್, ನಾನು ಒಂದು ಹೇಳ್ತಾರೆ ನಿಮಗೆ, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯೋ ಇಲ್ವೋ ಅಂತ. ಅಲ್ಲ ಸರ್, ಬೆಂಬಲ ನಾವು ಕೊಟ್ಟಿದ್ದೇವೆ ವಿನಃ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲ. ಅವರು ನಮ್ಮ ಪಕ್ಷದ ಚುನಾವಣಾ ಚಿಹ್ನೆ ಮೇಲೆ ನಿಂತಿಲ್ಲ. ಬಿಜೆಪಿಯ ಪ್ರಣಾಳಿಕೆಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಹಾಗಾದ್ರೆ ಇದು ಕೇವಲ ಎಲೆಕ್ಷನ್ಗಾಗಿ ನಾಟಕನ ಅಷ್ಟೇನಾ ಸರ್ ಅಂತ? ನಾಟಕ ಅಲ್ಲ ಮೇಡಮ್, ಅವ್ರು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಕೊಟ್ಟಿರುವಂತ ಬೆಂಬಲ. ಅಲ್ಲ, ಗೆಲ್ಲಬೇಕು ಅಂತೀರಿ, ಬೆಂಬಲ ಕೊಡಬೇಕು ಅಂತೀರಿ, ಅವ್ರು ಹೋಗಿ ಟಿಪ್ಪು ಸಮಾಧಿಗೆ ನಮಸ್ಕಾರ ಮಾಡ್ಕೊಂಡು ಓಕೆ ಪರವಾಗಿಲ್ಲ ಅಂತ ಹೇಳ್ತೀರಿ. ಇದು ಯಾವ ರೀತಿ ಅಂತ ಮೇಡಮ್ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಜನ ಇದನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಸರ್, ಅದನ್ನ ಹೇಳ್ಬಿಡಿ ಮೇಡಮ್. ನಮ್ಮದು ಸ್ವಯಂ ಪ್ರೇರಿತವಾದಂತ ಬೆಂಬಲ ಅಲ್ಲ ಸರ್, ನೀವ್ ಯಾವ ಪ್ರೇರಿತನಾದ್ರೂ ಮಾಡ್ಕೊಳ್ಳಿ. ಈಗ ಸುಮಲತಾ ಅವರಿಗೆ ಈಗ ನಿಮ್ ಬೆಂಬಲ ಇದೆಯಾ ಅಂತ? ನಮ್ಮ ಬೆಂಬಲ ಇದೆ. ಅವರು ಅವರ ಇಚ್ಛೆಯ ಪ್ರಕಾರ ಟಿಪ್ಪು ಸುಲ್ತಾನ್ ಜಿಂದಾಬಾದ್ ಅಂತ. ಅಲ್ಲ ಸರ್, ಹಾಗಾದ್ರೆ ಸುಮಲತಾ ಅವರಿಗೆ ಬೆಂಬಲ ಇದೆ ಅಂತ ಅಂದ್ಮೇಲೆ ಅವ್ರು ಮಾಡಿದಂತಹ ಕೆಲಸನೂ ನೀವು ಒಪ್ಕೊಳ್ತಿದ್ದೀರಾ ಅಂತ ಅರ್ಥ ಅಲ್ವಾ? ಟಿಪ್ಪು ಜಯಂತಿ ಮಾಡಬಹುದಾ? ಹಾಗಾದ್ರೆ ಇಂಡಿಪೆಂಡೆಂಟ್, ಶಿ ಹ್ಯಾಸ್ ಗಾಟ್ ಹರ್ ಫ್ರೀಡಮ್. ಶಿ ಇಸ್ ನಾಟ್ ಬೌಂಡ್ ಬೈ ಬಿಜೆಪಿ ಡಿಕ್ಟಿಮ್ಸ್. ಶಿ ಇಸ್ ನಾಟ್ ಬೌಂಡ್ ಬೈ ಬಿಜೆಪಿ ಮ್ಯಾನಿಫೆಸ್ಟೋ. ಸರ್, ಯಾವ್ದಾದ್ರು ಒಂದು ನಿಲುವಿಗೆ ಬರೋದು ಬೆಟರ್ ಸರ್, ಯಾಕಂದ್ರೆ ಅದು ಸರಿ ಅಂತೀರಿ, ಇದು ಸರಿ. ನೀವು ಕನ್ಫ್ಯೂಷನ್ ಮಾಡ್ಕೊಂಡ್ರೆ ನಾವೇನು ಮಾಡಕ್ ಆಗಲ್ಲ. ಅದಕ್ಕೆ ನಮ್ದು ಒಂದೇ ನಿಲುವು, ನಮ್ದು ಇಲ್ಲಿ ಬಿಜೆಪಿ ಅವ್ರಿಗೆ ಬಿಟ್ಟಂತ ಸಂಗತಿ ಅದು. ಮಾತನಾಡಿ ಸರ್. ಅವ್ರಿಗೆ ಅವರ ಸ್ವಾತಂತ್ರ್ಯ ಇದೆ, ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ನಾವು ನಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದೀವಿ ಅವ್ರಿಗೆ ಅಷ್ಟೇನೆ. ಸರ್ ಹಾಗಾದ್ರೆ ಯಾರು ಏನೇ ಮಾಡ್ಕೊಳ್ಳಿ ಬಿಜೆಪಿ ಬೆಂಬಲ ಕೊಟ್ಮೇಲೆ ಮುಗೀತು ಅಂತ ಅರ್ಥನಾ? ಅಷ್ಟೇ ಮೇಡಮ್ ಅರ್ಥ. ನೀವು ಹಂಗೆ ಅರ್ಥ ಮಾಡ್ಕೊಳ್ಳೋಗಿರೋ ಹಂಗೆ ಮಾಡ್ಕೊಳ್ಳಿ.
ಸರ್ ಇದು ಒಂದಿತ್ತೀರಿ ಜನರ ಇದನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಸರ್? ಒಂದ್ ಕಡೆ ನೀವು ಬಿಜೆಪಿ ಬೆಂಬಲ ಕೊಡ್ತೀರಿ, ಅವ್ರು ಏನ್ ಮಾಡಿದ್ರು ಸರಿ ಅಂತೀರಿ, ಒಂದ್ ಕಡೆ ಟಿಪ್ಪು ವಿರೋಧಿ ಮಾಡ್ಕೊಂಡ್ ಬರ್ತೀರಿ, ರಾಕ್ಷಸತನ ಅಂತ ಹೇಳ್ತೀರಿ. ಅಲ್ಲ ಮೇಡಮ್, ಟಿಪ್ಪು ಸುಲ್ತಾನ್ಗೂ ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೂ ಯಾವುದೇ ಸಂಬಂಧ ಇಲ್ಲ. ಅಂದ್ರೆ ಅದು ಬಿಜೆಪಿಯ ಅಜೆಂಡಾ. ಅದು ಶಿ ಇಸ್ ಎನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಶಿ ಇಸ್ ನಾಟ್ ಬೌಂಡ್ ಬೈ ಬಿಜೆಪಿ ಅಜೆಂಡಾ. ಮತ್ ಹೇಗ್ ಸರ್ ಬೆಂಬಲ ಕೊಟ್ರಿ? ಬೆಂಬಲ ಕೊಟ್ಟ ಮೇಲೆ ಅವ್ರು ಅದಕ್ಕೆ ತಕ್ಕನಂಗ್ ನಡ್ಕೊಳ್ಬೇಕಲ್ವಾ? ಯಾಕಂದ್ರೆ ನಿಮ್ಮ ಮತಗಳನ್ನೆಲ್ಲ ಅವ್ರಿಗೆ ಕೊಡ್ತಾ ಇದ್ದೀರಲ್ವಾ? ನಮ್ಮದು ಯಾವುದೇ ರೀತಿಯಾದಂತ ಷರತ್ತಿನ ಬೆಂಬಲ ಅಲ್ಲ. ಅಲ್ಲ ಸರ್, ಬಿಜೆಪಿ ಅಜೆಂಡಾನ ಯಾರು ಒಪ್ಕೊಳ್ತಾರೋ ಅವ್ರಿಗೆ ತಾನೇ ಓಟ್ ಕೊಡ್ಬೇಕು ನಾವು. ಮೇಡಮ್ ಹಾಗಿಲ್ಲ, ನಮ್ಮದು ನಾವು ಬೆಂಬಲ ಕೊಟ್ಟಿರುವಂತದ್ದು ನೀವು ಗೆಲ್ಲಬೇಕು ಅಂತ ಅಷ್ಟೇನೆ. ಅಂದ್ರೆ ಬಿಜೆಪಿ ಅಜೆಂಡಾನೇ ತೂರ್ತಾ ಇದೆಯಲ್ಲ ಸರ್, ಅಲ್ಲಿ ತೂರ್ ಹೋಗ್ತಾ ಇದೆಯಲ್ಲ. ನೀವು ವಿರೋಧ ಮಾಡುವಂತಹ ವ್ಯಕ್ತಿಗೆ ಹೋಗಿ ನಮಸ್ ಬರ್ತಿದಾರಲ್ಲ ಮೇಡಮ್. ನಮ್ಮದು ಅನ್ಕಂಡೀಷನಲ್ ಸಪೋರ್ಟ್, ನಾವು ಯಾವುದೇ ಕಂಡೀಷನ್ ಹಾಕಿಲ್ಲ ಅವ್ರಿಗೆ. ಅಲ್ಲ ಸರ್, ಬಿಜೆಪಿಗೆ ಟಿಪ್ಪು ಕಂಡ್ರೆ ಆಗಲ್ಲ, ದೂರ ತಳ್ತಾರೆ. ಒಂದ್ ಕಡೆ ಸುಮಲತಾ ಅವ್ರಿಗೆ ನೋಡಿದ್ರೆ ಟಿಪ್ಪು ಕಡೆ ಒಲವಿದೆ. ಏನ್ ಕತೆ ಇದು ಅಂತ? ಅದು ಏನ್ ಕತೆನೂ ಇಲ್ಲ, ಅಷ್ಟೇನೆ. ಅದು ಅಲ್ಲ, ಬೆಂಬಲ ಕೊಡ್ತೀರಾ ಹಾಗಾದ್ರೆ ನೀವು? ಅಷ್ಟೇನೆ. ನೀವು ಮೇಡಮ್, ನೀವು ಅರ್ಥ ಮಾಡ್ಕೋಬೇಕಾದದ್ದು, ಅವರು ಅಂಬರೀಶ್ ಅವರು ಯಾವ ದಾರಿಯಲ್ಲಿ ನಡೆದಿದ್ರು ನಾವು ಚೆನ್ನಾಗ ಅರ್ಥ ಮಾಡ್ಕೊಂಡಿದೀವಿ ಸರ್. ಜನರಿಗೆ ಒಂದ್ ರೀತಿ ನೀವು ಪರವಾಗಿದ್ದಂತ ಅವರು. ಇಲ್ಲಿ ಬಿಜೆಪಿ ಯಾವ ನಿಲ್ವನ್ನ ತಗೊಳ್ತಿದೆ ಅನ್ನೋದೇ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಈಗ. ಮೇಡಮ್, ಕನ್ಫ್ಯೂಷನ್ ಬಿಜೆಪಿಗೂ ಕನ್ಫ್ಯೂಷನ್ ಇಲ್ಲ, ಜನರಿಗೂ ಕನ್ಫ್ಯೂಷನ್ ಇಲ್ಲ. ಮತ್ತೆ ಜನರನ್ನ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಜನರನ್ನ ಎತ್ಕೊಡ್ತೀರಿ, ಟಿಪ್ಪು ವಿರೋಧಿ ಮಾಡ್ತಿದೀವಿ ನಾವು, ಯಾವುದೇ ಕಾರಣಕ್ಕೂ ಟಿಪ್ಪು ಆಚರಣೆ ಮಾಡಲ್ಲ ಅಂತ. ಇಲ್ಲಿ ನೋಡಿದ್ರೆ ಟಿಪ್ಪುನ ಪೂಜೆ ಮಾಡುವಂತ ಏನ್ ಅರ್ಥ ಮಾಡ್ಕೊಳ್ಬೇಕು ಜನತೆ ಅಂತ? ಮೇಡಮ್, ನೀವು ಅರ್ಥ ಸರಿಯಾಗಿ ಮಾಡ್ಕೊಳ್ಳಿ. ಬಿಜೆಪಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಆಚರಣೆ ಮಾಡಲ್ಲ. ಹಾಗಾದ್ರೆ ಮುಸ್ಲಿಮರ ಮೇಲೆ ಬಿಜೆಪಿಗೆ ಒಲವಿದ್ಯಾ, ಪ್ರೀತಿ ಇದೆಯಾ? ನಮ್ಮ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ನಾವು ಬಂದ್ ಮಾಡ್ತೇವೆ, ನಾವು ಆಚರಣೆ ಮಾಡಲ್ಲ. ಓಕೆ, ಇದು 6 ಕೇಳಲ್ಲ 3 ಕಿಳಿಯಲ್ಲ ಅನ್ನೋ ಹಾಗಾಯ್ತು ಸರ್. ನೀವು ಯಾವುದೇ ಒಂದು ಸ್ಪಷ್ಟ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಅವರ ನಿಲುವು ಅವರಿಗೆ, ನಮ್ಮ ನಿಲುವು ನಮಗೆ, ನಾವು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ ಅಷ್ಟೇನೆ. ಅವರಿಗೆ ನಮ್ಮ ಅಜೆಂಡಾ ಅವರ ಮೇಲೆ ನಾವು ಹೇರೋದಿಲ್ಲ. ಹಂಗಾದ್ರೆ ಯಾವುದೇ ಅಭ್ಯರ್ಥಿ ನೀವು ಸ್ವತಂತ್ರವಾಗಿ ಬೆಂಬಲ ಕೊಟ್ಬಿಡ್ತೀರಾ ಸರ್? ಮತ್ ಯಾಕೆ ಬೇಕಿತ್ತು ಅಂತ? ಅದು ಯಾಕೆ ಬೇಕಿತ್ತು ಅನ್ನೋದು ನಮ್ಗೆ ಬಿಡಿ, ಅವ್ರಿಗೆ ಬಿಡಿ. ನೀವ್ಯಾಕೆ ಕೇಳ್ಬೇಕು ಅದನ್ನ? ಸರ್, ಜನತೆ ಪ್ರಶ್ನೆ ಮಾಡ್ತಾರೆ ಸರ್. ಜನರ ಪರವಾಗಿ ನಾವು ಕೇಳ್ತಿದ್ದೀವಿ, ಜನರ ಪರವಾಗಿ ನಾವು ಪ್ರಶ್ನೆ ಮಾಡ್ತಿರೋದು. ನಾವು ಯಾಕೆ ಬೆಂಬಲ ಕೊಡ್ಬೇಕು ಅನ್ನೋದನ್ನ ನಾವು ನಿಮ್ಮನ್ನ ಕೇಳಿ ಬೆಂಬಲ ಕೊಡ್ಬೇಕಾಗಿಲ್ಲ ಮೇಡಮ್. ಅಲ್ಲ ಸರ್, ನೀವು ಓಟ್ ಬಂದಾಗ ನೀವೊಂದು ಪ್ರಶ್ನೆಯಲ್ಲಿ ಕೇಳ್ತಿರಲ್ಲ ಸರ್, ಒಂದು ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಒಂದು ಪ್ರಶ್ನೆಯನ್ನು ಕೇಳ್ಬೇಕಾದ್ರೆ ಓಟನ್ನ ಕೇಳ್ಬೇಕಾಗುತ್ತೆ ನೀವು. ಅವರೊಬ್ರು ಕಲಾವಿದರು, ಎರಡೂ ಸೈಡ್ ಅಲ್ಲಿ ನಿಂತ್ಕೊಂಡು ನೀವು ಓಟ್ ಕೇಳಿದ್ರೆ ನಾವು ಮೆಚ್ಚಿ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ. ಅಲ್ಲ ಸರ್, ಎಲೆಕ್ಷನ್ ಬಂದಾಗ ಎಲ್ಲ ಓಕೆ ಓಕೆ ಅಂತೀರಿ, ಎಲೆಕ್ಷನ್ ಇಲ್ದಿದ್ದಾಗ ಇನ್ನೊಂದ್ ತರ ತಿರುಗಿ ಬೀಳ್ತೀರಿ. ಏನ್ ಕತೆ ಇದು ಅಂತ? ನಾವು ಎಲೆಕ್ಷನ್ ಇಲ್ದೇ ಇದ್ದಾಗಲ್ಲ, ನಾವು ಎಲ್ಲಾ ಸಮಯದಲ್ಲೂ ಟಿಪ್ಪು ವಿರುದ್ಧನೇ ಇರುವಂತವ್ರು. ಟಿಪ್ಪು ವಿರೋಧ ಆದ್ಮೇಲೆ ಇವಾಗ್ಲೂ ವಿರೋಧ ಮಾಡ್ಬೇಕಲ್ವಾ ಸರ್? ಅವ್ರು ನೀವು ಬೆಂಬಲಿಸ್ತಾ ಇದೀರಿ ಹಾಗಾದ್ರೆ ಈಗ? ಮೇಡಮ್, ನೀವು ಕನ್ನಡದಲ್ಲಿ ನಾನು ಬಹಳ ಸರ್ವ ಕೇಳ್ತಾ ಇದ್ದೀನಿ. ಬಿಜೆಪಿಯ ಅಭ್ಯರ್ಥಿ ಯಾರು ಮಾಡಿದಾರ? ಪ್ರತಾಪ್ ಸಿಂಹ ಅಕಸ್ಮಾತ್ ಏನಾರು ಟಿಪ್ಪು ಸುಲ್ತಾನ್ ಪರವಾಗಿದ್ದಾರಾ? ಶ್ರೀನಿವಾಸ್ ಪ್ರಸಾದ್ ಟಿಪ್ಪು ಸುಲ್ತಾನ್ ಪರವಾಗಿದ್ದಾರಾ? ಅಚ್ಚಾ, ನಮ್ಮ ಅಲ್ಪದಲ್ಲಿರುವಂತಹ ಅಶ್ವಥ್ ನಾರಾಯಣ್ ಅವರು ಟಿಪ್ಪು ಸುಲ್ತಾನ್ ಪರವಾಗಿದ್ದಾರಾ? ಸುಮಲತಾ ಅವರು ಪಕ್ಷೇತರವಾಗಿ ನಿಂತ್ಕೊಂಡಿದ್ದಾರೆ. ಮೋದಿ ಬೆಂಬಲಿತ ಅಭ್ಯರ್ಥಿ ಅನ್ನೋದು ಸ್ಪಷ್ಟ ಆಗ್ತಿದೆ ಇಲ್ಲಿ. ಮೇಡಮ್, ನಾವು ಬೆಂಬಲವನ್ನ ಕೊಟ್ಟಿರೋದು ಷರತ್ತಿಲ್ಲದ ಬೆಂಬಲ, ಅನ್ಕಂಡೀಷನಲ್ ಸಪೋರ್ಟ್. ಅವ್ರಿಗೆ ಅಂತ ತೋಚಿತ್ತು ಅವ್ರು ಮಾಡ್ಲಿ ಅದನ್ನ. She is not bound by BJP dictum. She is not bound by BJP theories. She is not bound by BJP policies. She is not bound by BJP manifesto. ಓಕೆ, ಹಾಗೆ ಇರಿ ಸರ್, ದೂರವಾಣಿ ಸಂಪರ್ಕದಲ್ಲಿ ಹಾಗೆ ಇರಿ. ಈ ಬಗ್ಗೆ ಮಾತನಾಡೋದಕ್ಕೆ ಶರವಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮುಸ್ಲಿಂ ವೋಟ್ಗಾಗಿ ಒಂದ್ ರೀತಿ ಸುಮಕ್ಕನವರೀಗ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ. ಅಂತಿಮ ಹಂತದ ಕಸರತ್ತು. ಉರ್ದುನಲ್ಲಿ ಮಾತನಾಡ್ತಿದ್ದಾರೆ, ಹಿಂದಿನಲ್ಲಿ ಮಾತನಾಡ್ತಿದ್ದಾರೆ, ಟಿಪ್ಪು ಸಮಾಧಿಗೆ ನಮಿಸ್ತಾ ಇದ್ದಾರೆ. ಏನ್ ಹೇಳ್ತೀವಿ? ಇಷ್ಟು ದಿನ ಮುಸ್ಲಿಂ ಮತ ಬಾಂಧವರ ಬಗ್ಗೆ ಅವ್ರಿಗೆ ಯಾವುದೇ ತರ ಕಳಕಳಿ ಇರ್ಲಿಲ್ಲ. ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಲ್ಲಿ ಬಂದು ಅವ್ರು ಏನು ಇವ್ರನ್ನ ಹೊಗಳಿ ಆಡಿ ಆಶೀರ್ವಾದ ಮಾಡಿದೀನಿ ಅಂತ ಹೇಳಿ ಇವ್ರೆಲ್ಲಾ ಕಡೆ ಬಿಂಬಿಸ್ಕೊಂಡು
ಇವತ್ತು ಮುಸ್ಲಿಂ ಮತ ಬಾಂಧವರು ತಮ್ಮ ಕೈ ಸರ್ ಬಿಟ್ಟು ಗೋ ಮಧುಸೂದನ್ ಸರ್ ಇದ್ದಾರೆ, ಮಾತನಾಡಿ ಸರ್ ಅವ್ರ ಹತ್ರ ಡೈರೆಕ್ಟ್. ಅವರು ಮತದಾರರು ಎಲ್ಲೋ ತನ್ನನ್ನು ಬಿಟ್ಟು ಬೇರೆ ನಿರ್ಧಾರ ತೆಗೆದುಕೋತಾರಂತೆ ಒಂದು ಆತಂಕದಲ್ಲಿ ತರಾತುರಿಯಲ್ಲಿ ಹೋಗಿ ಇವತ್ತು ಏನು ಬಿಜೆಪಿ ಅವರ ಒಂದು ಡಬಲ್ ಸ್ಟ್ಯಾಂಡ್ ಏನಿದೆ, ಅವರು ಬಿಜೆಪಿ ಅವರು ಯಾವಾಗ್ಲೂ ಕೂಡ ಟಿಪ್ಪುವನ್ನ ವಿರೋಧ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಅವರ ನಿಜವಾದ ಬಣ್ಣ ಏನು ಅವರ ನಿಜವಾದ ಬಣ್ಣ ಅವ್ರು ಓಟಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ, ಸಮಾಜವನ್ನ ಬದಲಾವಣೆ ಮಾಡ್ತಾರೆ, ಧರ್ಮವನ್ನ ಬದಲಾವಣೆ ಮಾಡ್ತಾರೆ, ಜಾತಿಯನ್ನ ಹೊಡಿತಾರೆ, ಎಂತದಕ್ಕೂ ಸಂವಿಧಾನವನ್ನ ಬೆಂಕಿ ಹಚ್ಬಿಡ್ತಾರೆ, ಪ್ರಜಾಪ್ರಭುತ್ವನ ಕಗ್ಗೊಳೆ ಮಾಡ್ತಾರೆ. ಪ್ರತಿಪಕ್ಷದವರು ಒಂದಷ್ಟು ಮಾತುಗಳನ್ನ ಆಡ್ತಿದ್ದಾರೆ, ನೀವು ಅದಕ್ಕೆ ಉತ್ತರ ಕೊಡಿ. ಹಾಗಾದ್ರೆ ಮೇಡಮ್ ಅವ್ರು ಏನ್ ಬೇಕಾದ್ರೆ ಹೇಳಿ ಮೇಡಮ್, ಅವರು ಬಾಲಕೃಷ್ಣನ್ ಅವ್ರ ವಿರುದ್ಧ ಹೋಗಿ ಸತ್ಯಾಗ್ರಹ ಕೂತಂತವ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ನಾವು ಸೀಕ್ರೆಸಿ ಆಕ್ಟ್ ನಾವು ಹೇಳ್ತೀವಿ ಅಂತಂದವ್ರು, ಅಯ್ಯೋ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೆ ಕಳ್ಳರೆಲ್ಲ ಒಳಗಡೆ ಹೋಗಿ ಸೇರ್ಕೊಂಬಿಡಿ, ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೆ ಕಳ್ಳರೆಲ್ಲ ಒಳಗಡೆ ಸೇರ್ಕೊಂಬಿಡಿ ಅಂತ ಹೇಳಿ ಕಳ್ಳರ ಪರವಾಗಿ ನಿಂತಂತ ಜನ ಅವ್ರು ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ? ಕಳ್ಳರು ಯಾರು ಪರವಾಗಿರುವಂತ ಜನ, ಪರವಾಗಿರುವಂತ ಜನ ಅವರು ಶಾಸಕರನ್ನ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ದೂರು ಕೊಟ್ಟಾಗ ಆವತ್ತು ಯಾವ್ದು ಕೂಡ ಇವ್ರ ಕಣ್ಣಿಗೆ ಕಾಣಿಸ್ತಿಲ್ಲ. ಆವತ್ತು ಯಾವ ಕ್ರಮ ತಗೊಂಡ್ರು, ಅದನ್ನ ಯಾಕೆ ಬಿಟ್ರು? ಇವತ್ತು ಬರೀ ಜೆಡಿಎಸ್ ಕಾಂಗ್ರೆಸ್ ನಾಯಕರ ಸಹಕಾರ ಸಪೋರ್ಟ್ ಇರತಕ್ಕಂಥವ್ರ ಮನೆ ಮೇಲೆ ದಾಳಿ ಸಂವಿಧಾನದ ವಿರೋಧಿಗಳು ನೀವು. ಮಾತಾಡ್ತಾ ಇದ್ದೀರಾ, ಬಹುಶಃ ನೀವು ಟಿಪ್ಪು ಸಮಾಧಿಗೆ ಹೋಗಿ ನಮಸ್ಕಾರ ಮಾಡ್ಬಿಟ್ರೆ ಮುಸ್ಲಿಂ ಕುಲ ಬಾಂಧವರು ನಿಮ್ಗೆ ಓಟ್ ಹಾಕ್ಬಿಡ್ತಾರಾ? ಮಾಡ್ಬೇಕು ನೀವು ಜನರಿಗೆ ಗೊತ್ತಾಗ್ತಾ ಇದೆ ಬಣ್ಣ ಏನು. ಮಧುಸೂದನ್ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಹೇಳಿ, ಇದಕ್ಕೆ ಮಧುಸೂದನ್ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಮಧುಸೂದನ್ಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಮಧುಸೂದನ್ ಅಂದು ಟಿಪ್ಪು ವಿರೋಧಿ, ಬಿಜೆಪಿ ಅವರ ಅಜೆಂಡಾ ಬೆಂಬಲಿತ ನಿಮ್ಮ ಜನತಾದಳ ಅಜೆಂಡಾ ಏನ್ರಿ? ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದೇನ್ರಿ? ಈಗ ಬೆಂಬಲ ಕೊಟ್ಟು ಮಾಡ್ಬೇಕಲ್ಲ. ಈಗ ಕಾಂಗ್ರೆಸ್ ಒಂದೇ ಅಜೆಂಡಾ ಇದೆಯೇನ್ರಿ? ಇಂತ ನಾಟಕಗಳು ಇದೆಯೇನ್ರಿ? ಹೇಳಿ, ರೀತಿಯಲ್ಲಿ ಏನೇನ್ ಬೇಕಾದ್ರೆ ಮಾಡಿ. ಒಂದ್ ನಿಮಿಷ ಶೆಟ್ರೆ ಕೇಳ್ರಿ, ಇಲ್ಲಿ ಹೇಳ್ರಿ, ಕೇಳಿಸ್ಕೊಡ್ರಿ. ಏನಂತಂದ್ರೆ ಜನತಾದಳದ್ದು ಕಾಂಗ್ರೆಸ್ ಅವ್ರದ್ದು ಒಂದೇ ಅಜೆಂಡಾ ಇದೆಯಾ? ಸುಮಲತಾ ಅವರಿಗೆ ಬೆಂಬಲವನ್ನ ವಾಪಸ್ ತಗೊಳ್ತೀರಾ? ಜನತಾದಳದ್ದು ಕಾಂಗ್ರೆಸ್ ಅವ್ರದ್ದು ಒಂದೇ ಅಜೆಂಡಾ ಇದೆಯಂದ್ರೆ ಉತ್ತರ ಕೊಡಕ್ ಆಗಿಲ್ಲ ಅಂದ್ರೆ ನನ್ ಜನತಾದಳದ್ದು ಕಾಂಗ್ರೆಸ್ ಅವ್ರದ್ದು ಒಂದೇ ಅಜೆಂಡಾ ಇದೆಯಂದ್ರೆ ವಿಷಯಾಂತರ ಮಾಡಬೇಡಿ. ನೀವು ದೇಶದ್ರೋಹಿ ಕಾನೂನನ್ನು ತೆಗಿತೀವಿ ಅಂತ ಹೇಳಿದ್ದಕ್ಕೆ ಉತ್ತರ ನನಗೆ ಗೊತ್ತಿರೋ ಹಾಗೆ ಜನತಾದಳ ಸನ್ಮಾನ್ಯ ಕಾಂಗ್ರೆಸ್ ಅವರು ತೆಗಿತೀವಿ.